हेलो बच्चों, मैं आज आपको पढ़ा रही हूँ 9वीं कक्षा के थर्ड लेसन स्वामी विवेकानंद। लेखक है डॉक्टर जगदीश चंद्र। पहले इस पाठ से पहले हम देखेंगे पाठ के लेखक परिचय और शब्दार्थ को। लेखक परिचय। इस पाठ के लेखक डॉक्टर जगदीश चंद्र है। इन्होंने भारत के किशोर बालक 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 बालिकाओं के समक्ष आदर्श प्रस्तुत करने के लिए अनेक महापुरुषों की जीवनीय लिखी है। ಅಂದರೆ ಜಗದೀಶ್ ಚಂದ್ರ ಅವರು ಮಕ್ಕಳಿಗೋಸ್ಕರನೇ ಕೆಲವೊಂದು ದೇಶಭಕ್ತಿಯ ಕಥೆಗಳು ಮತ್ತು ಈ ರೀತಿಯ ಮಹಾಪುರುಷರ ಕಥೆಗಳನ್ನು ಬರೆದು ಮುದ್ರಣ ಮಾಡಿದ್ದಾರೆ. ಶಬ್ದಾರ್ಥ. ಈಗ ಶಬ್ದಾರ್ಥ ನೋಡೋಣ. ಗರಾನ ಕುಲ್, ಭ್ರಮಣ್ ಕರ್ನ, ಘೂಮ್ನ ಅಂದರೆ ಸುತ್ತಾಡೋದು ಅಂತ. ಪ್ರತಿಷ್ಠಿತ್, ಪ್ರಸಿದ್ಧ. ಧರ್ಮ ಪರಾಯಣ್, ಧರ್ಮ ಕಾ ಪಾಲನ್ ಕರ್ನೆ ವಾಲಾ ಅಂದರೆ ಧರ್ಮವನ್ನು ಆಚರಿಸೋರು ಅಂತ. ಸುಡೌಲ್ ಅಂದರೆ ಸುಂದರ್, ಆಕಾರವಾಲ. ರುಚಿ, ಆಸಕ್ತಿ ಅಂದರೆ ಅದರಲ್ಲಿ ಇಷ್ಟಪಡುವಂತಹ ವಿಷಯ ಅಂತ. ವ್ಯಾಖ್ಯಾನ, ಭಾಷಣ್, ಆದಾನ್ ಪ್ರದಾನ್, ಲೇನಾ ದೇನಾ. ಜಿಜ್ಞಾಸ, ಜಾನನೆ ಕಿ ಇಚ್ಛಾ, ತಿಳಿಕೊಳ್ಳುವಂತಹ ಕುತೂಹಲ. ತತ್ವಜ್ಞಾನ, ಬ್ರಹ್ಮಜ್ಞಾನ. ಶ್ರೋತಾಗಣ, ಸುನನೆ ವಾಲೋಂ ಕಾ ಸಮೂಹ. ಮುಗ್ಧ, ಮೋಹಿತ. ಮರ್ಮ भेद, रहस्य. और जताना, बताना. ललकार, चुनौती, चैलेंज. परलोक, सिधारना, मरना या देहांत होना. अभी शब्दार्थ खत्म हुआ. पहले देखे पाठ के आशय. भारत देश में जन्मे अनेक महान व्यक्तियों ने ಭಾರತ್ ಕಿ ಕೀರ್ತಿ ವಿದೇಶೋ ಮೇ ಫೇಲಾಯಿ. ಅಂದರೆ ಭಾರತದಲ್ಲಿ ಹುಟ್ಟಿರುವಂತಹ ಎಷ್ಟೋ ಮಹಾನ್ ವ್ಯಕ್ತಿಗಳು ನಮ್ಮ ದೇಶದ ಬಗ್ಗೆ, ನಮ್ಮ ಭಾರತ ದೇಶದ ಕೀರ್ತಿಯ ಬಗ್ಗೆ ದೇಶ ವಿದೇಶಗಳಲ್ಲಿ ಹರಡಿದ್ದಾರೆ. ಐಸಿ ವ್ಯಕ್ತಿಯೋ ಮೇ ಐಸೆ ಏಕ್ ಹೈ ಸ್ವಾಮಿ ವಿವೇಕಾನಂದ. ಅಂಥ ವ್ಯಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದ ಅವರು ಒಬ್ಬರು. इस पाठ में उनकी महानता के परिचय के साथ देश प्रेम की प्रेरणा भी ಪ್ರಾಪ್ತ ಕರ್ಸಕ್ತೆ ಹೇ. ಈ ಪಾಠದಲ್ಲಿ ನಾವು ಏನು ಮುಖ್ಯವಾಗಿ ನೋಡ್ಬೋದು, ಅವರ ವ್ಯಕ್ತಿತ್ವದ ಜೊತೆಗೆ ಅವರ ದೇಶ ಪ್ರೇಮದ ಬಗ್ಗೆನೂ ನಾವು ತಿಳ್ಕೊಬಹುದು. ಬನ್ನೀಗ ಪಾಠದ ಸಾರಾಂಶ ಏನು ಅಂತ ತಿಳ್ಕೊಳ್ಳೋಣ. ಭಾರತ್ ಕೆ ಇತಿಹಾಸ ಮೇ ಸ್ವಾಮಿ ವಿವೇಕಾನಂದ ಕಾ ನಾಮ್ ಅಮರ್ ಹೇ. ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಒಂದು ಅಮರವಾದದ್ದು. ಇಸ್ ವೀರ್ सन्यासी ने देश विदेश में भ्रमण कर भारतीय धर्म और दर्शन का प्रसार किया तथा समाज सेवा का नया मार्ग दिखाया. ಈ ವೀರ ಭಕ್ತ ಏನು ಮಾಡಿದ್ದಾರೆ, ದೇಶ ಪ್ರೇಮ ಇಡೀ ದೇಶ ವಿದೇಶಗಳನ್ನೆಲ್ಲ ಸುತ್ತಿ ನಮ್ಮ ದೇಶ ಧರ್ಮ ಮತ್ತು ನಮ್ಮ ದೇಶದ ಒಂದು ಪದ್ಧತಿ, ಒಂದು ಸಂಸ್ಕೃತಿ ಸಂಸ್ಕಾರಗಳನ್ನೆಲ್ಲ ಬೇರೆ ದೇಶಗಳಲ್ಲಿ ಪ್ರಚಾರ ಮಾಡಿದ್ದಾರೆ. ಮತ್ತು ಸಮಾಜ ಸೇವೆಯನ್ನು ಮಾಡಿ ನಮಗೆ ಒಂದು ಹೊಸ ಮಾರ್ಗವನ್ನೇ ಇವರು ತೋರಿಸಿದ್ದಾರೆ. ಸ್ವಾಮಿ ವಿವೇಕಾನಂದ ಕಾ ಜನ್ಮ 12 जनवरी 1863 को ಕಲ್ಕತ್ತೆ ಕೆ ಏಕ್ ಕಾಯಸ್ತ್ ಘರಾನೆ ಮೇ ಹುವಾ ತಾ. ಇವರ ಜನ್ಮ ಯಾವಾಗಾಗಿದ್ದು ಜನವರಿ 12, 1863 ಕಲ್ಕತ್ತೆನಲ್ಲಿ ಒಂದು ಸಂಪ್ರದಾಯಸ್ಥ ಮನೆಯಲ್ಲಿ ಹುಟ್ಟುತ್ತಾರೆ. ಉನ್ಕೆ ಬಚ್ಪನ್ ಕಾ ನಾಮ್ ನರೇಂದ್ರ ದೇವ್ತಾ. ಅವರ ಬಾಲ್ಯದ ಹೆಸರು ನರೇಂದ್ರ ದೇವ್. ಉನ್ಕೆ ಪಿತಾ ಶ್ರೀ ವಿಶ್ವನಾಥ ದತ್ತ ಏಕ ಪ್ರತಿಷ್ಠಿತ ವಕೀಲ್ ಥೆ. ಅವರ ತಂದೆ ಹೆಸರು ವಿಶ್ವನಾಥ ದತ್ತ. ಅವರು ಒಂದು ಒಳ್ಳೆ ಪ್ರಸಿದ್ಧ ವಕೀಲರಾಗಿರ್ತಾರೆ. ಉನ್ಕಿ ಮಾತಾ ಶ್ರೀಮತಿ ಭುವನೇಶ್ವರಿ ದೇವಿ ಧರ್ಮಪರಾಯಣ ಮಹಿಳಾ ಥಿ. ಅವರ ತಾಯಿಯವರ ಹೆಸರು ಶ್ರೀಮತಿ ಭುವನೇಶ್ವರಿ ದೇವಿ. ಅವರೊಬ್ಬರು ಸಂಪ್ರದಾಯಸ್ಥ ಮಹಿಳೆ ಆಗಿರ್ತಾರೆ. ಬಾಲಕ್ ನರೇಂದ್ರ ಕಾ ಶರೀರ ಸ್ವಾಸ್ಥ್ಯ ಸುಡೌಲ್ ಅವ್ರ ಸುಂದರತಾ. ಇವರು ಹೇಗಿದ್ರು, ಸ್ವಾಮಿ ವಿವೇಕಾನಂದರು ತುಂಬ ನೋಡೋಕ್ಕೆ ಚೆನ್ನಾಗಿ ದಷ್ಟಪುಷ್ಟವಾಗಿ ತುಂಬ ಸುಂದರವಾಗಿ ಇದ್ರಂತೆ. ಕುಶ್ತಿ ಲಡ್ನೆ और दौड़ लगाने, घुड़सवारी करने और तैरने में उन्हें बड़ा आनंद मिलता था.
ಕುಸ್ತಿ ಮಾಡೋದು, ಮತ್ತು ರನ್ನಿಂಗ್ ರೇಸ್ ಓಡೋದು, ಮತ್ತು ಇನ್ನೇನು ಗುಡ್ಸವಾರ್ ಅಂದರೆ ಕುದುರೆ ಸವಾರಿ ಮಾಡೋದು, ಮತ್ತು ಈಜೋದು, ತೈರ್ನೆ ಅಂದರೆ ಈಜು ಅಂತ ಈ ಎಲ್ಲ ಒಂದು ಅಭ್ಯಾಸ ಆಟಗಳು ಅವರು ಚೆನ್ನಾಗಿ ಆಡ್ತಿದ್ರಂತೆ. ಅದಂದರೆ ತುಂಬ ಖುಷಿಯಂತೆ. वे संगीत एवं खेल कूद की प्रतियोगिताओं में भी ಭಾಗ ಲಿಯಾ ಕರ್ತೆ ಥೆ. ಅವ್ರೇನು ಮಾಡ್ತಿದ್ರು, ಸಂಗೀತ ಮತ್ತು ಆಟಗಳಲ್ಲಿ, ಬೇರೆ ಬೇರೆ ಆಟಗಳಲ್ಲಿ ಎಲ್ಲದರಲ್ಲೂ ಅವರು ಭಾಗವಹಿಸ್ತಿದ್ರಂತೆ. ನರೇಂದ್ರ ಆರಂಭ ಸೇ ಹಿ ಪಢಾಯಿ ಲಿಖಾಯಿ ಮೇ ಬಡೆ ತೇಜ್ ಥೆ. ಅವರು ಚಿಕ್ಕ ವಯಸ್ಸಿಂದಾನು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಬಹಳ ಚತುರರಾಗಿದ್ದರು, ಟ್ಯಾಲೆಂಟೆಡ್ ಆಗಿದ್ರಂತೆ. वे अपने स्कूल में सर्वप्रथम रहा करते थे. ಎಂಟ್ರೆನ್ಸ್ ಪರೀಕ್ಷಾ ಮೇ ಬಿ ವೇ ಪ್ರಥಮ ಶ್ರೇಣಿ ಮೇ ಉತ್ತೀರ್ಣ ಹುಯೇ ಥೆ. ಅವರು ಎಲ್ಲದರಲ್ಲೂ ಕ್ಲಾಸ್ಗೆ ಫಸ್ಟ್ ಬರ್ತಿದ್ರಂತೆ, ಸ್ಕೂಲ್ಗೆ ಫಸ್ಟ್ ಬರ್ತಿದ್ರಂತೆ. ಎಂಟ್ರೆನ್ಸ್ ಪರೀಕ್ಷೆಯಲ್ಲೂ ಅವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾರೆ. ಬಿ ಎ ಕಿ ಪರೀಕ್ಷಾ ಪಾಸ್ ಕರ್ನೆ ಕೆ ಬಾದ್ ಉನ್ಹೋನೆ ಕಾನೂನ್ ಕಾ ಅಧ್ಯಯನ ಪ್ರಾರಂಭ ಕಿಯಾ. ಬಿ ಎ ಆದಮೇಲೆ ಅವರು LLB ತಗೊಂಡು ಓದ್ತಾರಂತೆ. ಇಸಿ ಬೀಚ್ ಮೇ ಉನ್ಕೆ ಪಿತಾ ಕಾ ದೇಹಾಂತ್ ಹೋ ಗಯಾ. ಆ ಮಧ್ಯೆ ಏನಾಗುತ್ತೆ, ಅವರ ತಂದೆಯವರು ತೀರ್ಕೊಳ್ತಾರೆ. अध्ययन काल में उनकी रुचि व्याख्यान देने और ವಿಚಾರೋं के ಆದಾನ ಪ್ರದಾನ करने में थी. ಅವಾಗ ಏನು ಮಾಡ್ತಾರೆ, ಅಧ್ಯಯನ ಮಾಡುವಾಗ, ಸ್ಟಡಿ ಮಾಡುವ ಅವರ ಸಂದರ್ಭದಲ್ಲಿ ಅವರ ಒಂದು ಇದು ಹೇಗಿತ್ತು ಅಭ್ಯಾಸ, ಈ ರೀತಿ ಚಿಂತನೆಗಳನ್ನು ಮಾಡೋದು, ಯಾವ್ದಾದ್ರು ವಿಚಾರದ ಬಗ್ಗೆ ಅವರು ಕೂತ್ಕೊಂಡು ಚರ್ಚೆ ಮಾಡೋದು, ಆ ಥರ ಅವ್ರಿಗೆ ಇಷ್ಟ ಆಗ್ತಿತ್ತಂತೆ. इसी कारण उन्होंने अपने कॉलेज में एक व्याख्यान समिति बनाई थी और कई प्रतियोगिताओं का आयोजन भी किया था. ಅದು ಅದರಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಅವರು ಕಾಲೇಜಲ್ಲಿ ಒಂದು ಗ್ರೂಪ್ ಮಾಡಿಬಿಟ್ಟು ಅಲ್ಲಿ ಈ ರೀತಿಯ ಒಂದು ಅವರಿಗೆ ಇಂಟ್ರೆಸ್ಟ್ ಆಗಿರುವಂಥ ವಿಷಯಗಳ ಬಗ್ಗೆ ಅವರು ಆಯೋಜನ ಒಂದು ಕಾರ್ಯಕ್ರಮಗಳನ್ನೆಲ್ಲ ಅವರು ಆಯೋಜನೆ ಮಾಡ್ತಿದ್ರಂತೆ. ಪಾಶ್ಚಾತ್ಯ ವಿಜ್ಞಾನ ತಥಾ ದರ್ಶನ್ ಕಾ ಭಿ ಉನ್ಹೋನೆ ಅಧ್ಯಯನ ಕಿಯಾ ಥಾ. ಅವರು ಪಾಶ್ಚಾತ್ಯ ಅಂದ್ರೆ ವಿದೇಶ, ಫಾರಿನ್ ಬೇರೆ ದೇಶಗಳ ಒಂದು ಚಿಂತನೆಗಳ ಬಗ್ಗೆನೂ ಇವರು ಅಧ್ಯಯನವನ್ನು ಮಾಡ್ತಾ ಇದ್ರಂತೆ. ಕಿಶೋರಾವಸ್ಥಾ ಸೇ ಹಿ ನರೇಂದ್ರ ದಾರ್ಶನಿಕ ಎವಂ ಧಾರ್ಮಿಕ ವಿಚಾರೋ ಮೇ ತಲ್ಲೀನ ರಹತೆ ಥೆ. ಅವರು ಚಿಕ್ಕ ವಯಸ್ಸಿಂದನೂ ಬಹಳ ಇಂಟ್ರೆಸ್ಟ್ ಆಗಿರೋವಂಥದ್ದು ಧಾರ್ಮಿಕ ಈ ವಿಚಾರಗಳಲ್ಲಿ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಅಂತೆ. ಏಕ್ ದಿನ್ ನರೇಂದ್ರ ರಾಮಕೃಷ್ಣ ಪರಮಹಂಸ ಕೆ ಪಾಸ್ ಪಹುಂಚೆ ಅವರು ಅಪ್ನೆ ಜಿಜ್ಞಾಸಾ ಉನ್ಹೇ ಕಹ ಸುನಾಯಿ. ಅವರು ಒಂದಿನ ಯಾರನ್ನ ಮೀಟ್ ಆಗ್ತಾರೆ, ಇವರು ಸ್ವಾಮಿ ಪರಮಹಂಸರನ್ನು, ರಾಮಕೃಷ್ಣ ಪರಮಹಂಸರು ಇವರನ್ನು ಮೀಟ್ ಆಗಿಬಿಟ್ಟು ಹೇಳ್ತಾರಂತೆ, ಅವ್ರಿಗೆ ಏನು ಅವರು ಯಾವ ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ ಅನ್ನೋದ್ರ ಬಗ್ಗೆ ಗುರುಗಳ ಹತ್ರ ಹೇಳ್ತಾನೆ, ರಾಮಕೃಷ್ಣ ಪರಮಹಂಸರ ಹತ್ರ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸನೇ ನರೇಂದ್ರ ಕೋ ಅಪ್ನೆ ಶಿಷ್ಯ ಸ್ವೀಕಾರ ಕಿಯಾ. ಅವಾಗೇನು ಮಾಡ್ತಾರೆ, ಇವರಿಗೆ ಈ ಬಾಲಕನಿಗೆ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕನ್ನೋ ಕುತೂಹಲ ಇದೆ ಅಂತ ಹೇಳಿ ಅವರನ್ನು ಇವರು ಶಿಷ್ಯರಾಗಿ ಮಾಡ್ಕೊಳ್ತಾರಂತೆ. ಸ್ವಾಮಿ परमहंस के जीवन दर्शन से विवेकानंद इतना प्रभावित हुए थे कि उन्होंने अपने गुरु के संदेश का प्रसार करना चाहा. ಅಂದರೆ ಪರಮಹಂಸರಿಂದ ಇವರು ಎಷ್ಟು ಪ್ರಭಾವಿತರಾಗಿದ್ದರು ಅಂದರೆ, ಅವ್ರಿಗೆ ಏನೆಲ್ಲ ಇವ್ರಿಗೆ ಪಾಠ ಅಂದರೆ ಅವರ ಗುರು ಶಿಷ್ಯರಾಗಿ ಅವರ ಶಿಷ್ಯರಾಗಿ ಇವರು ಏನೆಲ್ಲ ತಿಳ್ಕೊಂಡ್ರು ಆ ವಿಷಯನೆಲ್ಲ ಇವರು ಇಡೀ ಪ್ರಪಂಚಕ್ಕೆ ಸಾರಬೇಕು ಅಂತ ಇವರಿಗೆ ಒಂದು ಗುರಿ ಇರುತ್ತಂತೆ. ಜನತಾ ಕೋ ಸತ್ಯ ಕಿ ರಾಹ ದಿಖಾನೆ ಕೆ ಲಿಯೆ ಸಿತಂಬರ್ ಸನ್ 1893 ಕೋ ವೇ ಸಂಯುಕ್ತ ರಾಜ್ಯ ಅಮೆರಿಕಾ ಗಯೇ. ಅವ್ರೇನು ಮಾಡ್ತಾರೆ, ಜನಗಳಿಗೆಲ್ಲ ಸತ್ಯದ ಮಾರ್ಗವನ್ನು ನಾನು ತೋರಿಸ್ಬೇಕು ಅಂತ ಹೇಳಿಬಿಟ್ಟು, ಅಧ್ಯಾತ್ಮದ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ಇಡೀ ಪ್ರಪಂಚಕ್ಕೆ ಸಾರಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಸಿತಂಬರ್ ಅಂದರೆ ಸೆಪ್ಟೆಂಬರ್ 1893ರಲ್ಲಿ ಈ ಸಂಯುಕ್ತ ರಾಜ್ಯ ಅಮೇರಿಕಾಗೆ ಹೋಗ್ತಾರಂತೆ. ಉಸ್ ಸಮಯ ವಹಾ ಶಿಕಾಗೋ ನಗರ್ ಮೇ ಸರ್ವಧರ್ಮ ಸಮ್ಮೇಳನ ಹೋ ರಹಾ ಥಾ.
ಅಲ್ಲೇನಾಗುತ್ತೆ, ಒಂದು ಶಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇರುತ್ತೆ. ಅಂದರೆ ಎಲ್ಲ ದೇಶದ ಧರ್ಮಗಳ ಬಗ್ಗೆ ಅಲ್ಲಿ ಒಂದು ಸಮ್ಮೇಳನ ನಡೀತಾ ಇರುತ್ತೆ. इस महासभा में ವಿವೇಕಾನಂದ ಭಾರತೀಯ ಧರ್ಮ ಅವರ ತತ್ವಜ್ಞಾನ ಪರ್ ಭಾಷಣ ದಿಯೆ. ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಏನು ಮಾಡ್ತಾರೆ, ಭಾರತದ ರಾಯಭಾರಿಯಾಗಿ ಹೋಗಿ ಭಾರತೀಯ ಧರ್ಮದ ಬಗ್ಗೆ ಅವರು ಎಲ್ಲ ಭಾಷಣವನ್ನು ಮಾಡ್ತಾರೆ. ಉನ್ಕಾ ಭಾಷಣ ಬಡ ಗಂಭೀರ್ ಏವಂ ಹೃದಯ ಸ್ಪರ್ಶೀತಿ. ಅವರ ಭಾಷಣ ಹೇಗಿರುತ್ತೆ, ಬಹಳ ಗಂಭೀರವಾಗಿ ಮತ್ತು ಹೃದಯವನ್ನು ಮುಟ್ಟುವಂಥದ್ದಾಗಿರುತ್ತೆ. ಹೃದಯ ಸ್ಪರ್ಶಿ ಭಾಷಣ ಆಗಿರುತ್ತೆ. ಉನ್ಕಿ ವಾಣಿ ಸುನ್ಕರ್ ಶ್ರೋತಾಗಣ್ ಮುಗ್ದು ಹೋಗೈ. ಅವರ ಒಂದು ಆ ಮಾತುಗಳನ್ನು ಕೇಳಿ ಅಲ್ಲಿ ಸೇರಿರ್ತಾರಲ್ಲ, ಸಭೆ ಸೇರಿರ್ತಾರಲ್ಲ ಜನಗಳು, ಮಹಾನ್ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿರ್ತಾರಲ್ಲ, ಅವರು ಮುಗ್ಧರಾಗ್ಬಿಡ್ತಾರಂತೆ. ಏನು ಮಾತಾಡೋಕ್ಕಾಗದೆ ಸೈಲೆಂಟಾಗಿ ಕೂತ್ಕೊಂಡು ಅವ್ರ ಭಾಷಣನೇ ಕೇಳೋಕ್ಕೆ ಶುರು ಮಾಡ್ತಾರಂತೆ. कुछ समय तक वे अमेरिका में ही रहे और अपने भाषणों द्वारा लोगों को त्याग और संयम का पाठ पढ़ाया. ಅವರು ಸ್ವಾಮಿ ವಿವೇಕಾನಂದ ಅವರು ಅಮೇರಿಕಾಲ್ಲೇ ಸ್ವಲ್ಪ ದಿನಗಳ ಕಾಲ ಇದ್ದು ಅವರ ಭಾಷಣದ ಮುಖಾಂತರ ಅಲ್ಲಿನ ಜನಗಳಿಗೆ ತ್ಯಾಗ ಮತ್ತು ಸಂಯಮ ಈ ಎರಡು ವಿಷಯಗಳ ಬಗ್ಗೆ ಅಲ್ಲಿರೋರಿಗೆಲ್ಲ ಸಂದೇಶವನ್ನು ಸಾರ್ತಾರಂತೆ. इसके बाद वे इंग्लैंड और ಸ್ವಿಟ್ಜರ್ಲ್ಯಾಂಡ್ ಬಿ ಗಯೇ. ಅದಾದಮೇಲೆ ಅಮೇರಿಕಾ ಆದಮೇಲೆ ಎಲ್ಲಿ ಹೋಗ್ತಾರೆ, ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಈ ಎರಡು ದೇಶಗಳಿಗೂ ಹೋಗ್ತಾರಂತೆ. वहाँ उन्होंने सत्य और धर्म का प्रसार कर भारत के गौरव को बढ़ाया. ಅಲ್ಲೂ ಹೋಗ್ಬಿಟ್ಟು ಏನು ಮಾಡ್ತಾರೆ, ಸತ್ಯ ಮತ್ತು ಧರ್ಮದ ಬಗ್ಗೆ ಪ್ರಚಾರ ಮಾಡಿಬಿಟ್ಟು ನಮ್ಮ ದೇಶದ ಬಗ್ಗೆ ಇನ್ನೂ ಗೌರವವನ್ನು ಹೆಚ್ಚಿಸ್ತಾರಂತೆ. ಅನೇಕ ವಿದೇಶಿ ಸ್ವಾಮೀಜಿಗೆ ಶಿಷ್ಯ ಬನ್ಗೈ. ಅವಾಗೇನಾಗುತ್ತೆ, ಅಲ್ಲಿ ಇದ್ದಂಥ ಬೇರೆ ವಿದೇಶಿಗರೆಲ್ಲ ಸ್ವಾಮಿ ವಿವೇಕಾನಂದರಿಗೆ ಶಿಷ್ಯರಾಗ್ಬಿಡ್ತಾರಂತೆ. ಅವರನ್ನೇ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರಂತೆ. उनमें से ಕುಮಾರಿ ಮಾರ್ಗರೆಟ್ ಎಲಿಜಬೆತ್ ಕಾ ನಾಮ್ ಉಲ್ಲೇಖನೀಯ ಹೇ. ಅವರಲ್ಲಿ ಪ್ರಮುಖವಾಗಿ ಯಾರು, ಮಾರ್ಗರೆಟ್ ಎಲಿಜಬೆತ್ ಅನ್ನೋರು ಹೆಸರು ಮುಖ್ಯವಾದದ್ದು. ಜೋ ಸ್ವಾಮೀಜಿ ಕಿ ಅನುಯಾಯಿನಿ ಬನ್ಕರ್ ಸಿಸ್ಟರ್ ನಿವೇದಿತಾ ಕೆ ನಾಮ್ ಸೆ ಸಂಸಾರ ಮೇ ಪ್ರಸಿದ್ಧ ಹುಯಿ. ಅವರು ಏನಾಗ್ತಾರೆ, ಆ ಮಾರ್ಗರೆಟ್ ಅನ್ನೋ ಹೆಸರನ್ನು ಸಿಸ್ಟರ್ ನಿವೇದಿತಾ ಅನ್ನೋ ಹೆಸರಾಗಿ ಬದಲಾಯಿಸ್ಕೊಂಡು ಅವರು ಇವರ ಒಂದು ಶಿಷ್ಯೆಯಾಗಿ ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧರಾಗ್ತಾರಂತೆ. स्वामी विवेकानंद ने भारत में भी भ्रमण करके भारतीय संस्कृति और सभ्यता का सदुपदेश दिया. ಅಂದರೆ ಸ್ವಾಮಿ ವಿವೇಕಾನಂದ ಅವರು ಭಾರತದಲ್ಲೂ ಸಹ ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲೂ ಸುತ್ತಾಡಿ ಭಾರತೀಯ ಸಂಸ್ಕೃತಿ ಮತ್ತು ಸಭ್ಯತೆಯ ಬಗ್ಗೆ ಎಲ್ಲ ಒಂದು ಒಳ್ಳೆಯ ಉಪದೇಶವನ್ನು ಮಾಡ್ತಾರೆ. उन्होंने अंधविश्वासों तथा रूढ़ियों को हटाकर धर्म का ವಾಸ್ತವಿಕ ಮರ್ಮ ಸಮಜಾಯ. ಅವರು ನಮ್ಮ ದೇಶದಲ್ಲಿರುವಂಥ ಮೂಢನಂಬಿಕೆ, ಅನಾಚಾರ, ಬೇಡದೇ ಇರುವಂಥ ರೂಢಿಗಳನ್ನೆಲ್ಲ ದೂರ ಮಾಡಿ ಒಳ್ಳೆಯ ಧರ್ಮ ಪ್ರಚಾರವನ್ನು ಮಾಡಿ ಅದರ ಧರ್ಮದ ಒಂದು ಮರ್ಮವನ್ನು ಎಲ್ರಿಗೂ ತಿಳಿಪಡಿಸ್ತಾರಂತೆ. ಸಾಧು ಸನ್ಯಾಸಿ ವರ್ಗ ಕೋ ಭಿ ಉನ್ಹೋನೆ ಶಾಂತಿ ಪ್ರಾಪ್ತ ಕರ್ನೆ ಕಾ ನಯಾ ಮಾರ್ಗ ಜತಾಯ. ಅಷ್ಟೇ ಅಲ್ಲದೆ ಸಾಧು ಸನ್ಯಾಸಿಗಳು ಸಹ ಇವರ ಮಾರ್ಗವನ್ನೇ ಅನುಸರಿಸ್ಕೊಂಡು ಇವರ ಮಾರ್ಗದಲ್ಲೇ ನಡ್ಕೊಂಡು ಬಂದು ಶಾಂತಿ ಮತ್ತು ಒಳ್ಳೆಯ ಮಾರ್ಗವನ್ನು ಅನುಸರಿಸಿ ಬದುಕುವಂಥ ರೀತಿಯನ್ನು ಇವರು ಸಾಧು ಸನ್ಯಾಸಿಗಳಿಗೂ ಹೇಳ್ಕೊಡ್ತಾರಂತೆ. ವಹತ ದೀನ್ ದುಃಖಿ ಜನೋ ಕಿ ಸೇವಾ ಅವರ ಸಹಾಯತಾಕ ಮಾರ್ಗ. ಅದೇನು ಅಂದರೆ ದೀನ ಮತ್ತು ದುಃಖಿ, ಕೆಲವು ತುಂಬ ಜೀವನದಲ್ಲಿ ನೊಂದಿರ್ತಾರೆ, ದೀನರು ಇರ್ತಾರೆ, ಅವರುಗಳನ್ನೆಲ್ಲ ಅವರ ಸೇವೆ ಮಾಡಿ ಸಂತೋಷವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಪಡ್ಕೊಳ್ಳುವಂತಹ ಮಾರ್ಗ ಆಗಿರುತ್ತೆ. ಸ್ವಾಮಿ ವಿವೇಕಾನಂದನೇ ಸಮಾಜ ಸೇವಾ ಕೋ ಪರಮಾತ್ಮ ಕಿ ಸಚ್ಚಿ ಸೇವಾ ಬದಲಾಯ. ಇವರು ಸ್ವಾಮಿ ವಿವೇಕಾನಂದ ಅವರು ಏನು ಹೇಳಿದ್ದಾರೆ, ಸಮಾಜ ಸೇವೆಯನ್ನೇ ಪರಮಾತ್ಮನ ನಿಜವಾದ ಸೇವೆ ಅಂತ ಹೇಳಿದ್ದಾರೆ. ಮೇ ಸ್ವಯಂ ಬಿ ಸಮಾಜ ಸೇವಾ ಮೇ ಲಗ್ ಜಾತೆ ಹೇ. ಅವರು ಸ್ವಯಂ ಆಗಿ ಈ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. सन 1897 में प्लेग और अकाल से पीड़ित भारतवासियों की उन्होंने बड़ी तन्मयता से सेवा की थी. ಏನಾಗುತ್ತೆ, ಒಂದು ಸಲ 1897ರಲ್ಲಿ ಪ್ಲೇಗ್ ಬಂದ್ಬಿಡುತ್ತೆ. ಆವಾಗ ಆ ರೋಗದಿಂದ ಎಷ್ಟೊಂದು ಜನ ನರಳ್ತಾ ಇರ್ತಾರೆ. ಆಗ ಇವರು ಏನು ಮಾಡ್ತಾರೆ, ಅವರನ್ನೆಲ್ಲ ಒಂದು ಸೇವೆ ಮಾಡಿ
ಅವರ ಸೇವೆಯನ್ನು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರ ಸೇವೆಯನ್ನು ಮಾಡ್ತಾರೆ. समर्थ लोगों को उन्होंने गरीबों की दशा सुधारने का संदेश दिया. इसी ध्येय से उन्होंने कलकत्ते में रामकृष्ण मिशन की ಸ್ಥಾಪನಾ ಕಿ. ಇವರು ಇಡೀ ದೇಶದ ಸುಧಾರಣೆಗಾಗಿ ಸಂದೇಶವನ್ನು ಸಾರ್ತಾರೆ ಮತ್ತು ಕಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. स्वामीजी ने अज्ञान, अशिक्षा, विदेशी अनुकरण, दास्य मनोभाव आदि के बुरे प्रभावों का बोध कराया. ಇವರೇನು ಮಾಡ್ತಾರೆ, ಅಜ್ಞಾನ ಮತ್ತು ಅಶಿಕ್ಷಣ ಮತ್ತು ವಿದೇಶಿ ಅನುಕರಣೆ ಅಂದರೆ ಬೇರೆ ದೇಶಗಳ ಒಂದು ಸಂಸ್ಕೃತಿಯನ್ನು ನಾವು ಅನುಕರಣೆ ಮಾಡುವಂಥ ಕೆಟ್ಟ ಒಂದು ಅಭ್ಯಾಸ, ದಾಸ್ಯರಾಗಿರುವಂತಹ ಮನೋಭಾವ, ಇದನ್ನೆಲ್ಲನೂ ಬಿಟ್ಟು ನಮ್ಮ ದೇಶದ ನಮ್ಮ ಸ್ವಾಭಿಮಾನವನ್ನು ಬೆಳೆಸ್ಕೊಂಡು ನಾವು ಬದುಕಬೇಕು ಅನ್ನೋದನ್ನು ಇವರು ಎಲ್ರಿಗೂ ಮನವರಿಕೆ ಮಾಡಿಕೊಡ್ತಾರೆ. उन्होंने अपनी भाषणों द्वारा जनता के मन से हीनता की भावना को दूर भगाने का ಪ್ರಾಮಾಣಿಕ ಪ್ರಯತ್ನ ಕಿಯಾ. ಇವರು ಏನು ಮಾಡ್ತಾರೆ, ತಮ್ಮ ಭಾಷಣದ ಮೂಲಕ, ಸ್ಪೀಚ್ ಮೂಲಕ ಏನು ಮಾಡ್ತಾರೆ, ಹೀನ ಭಾವನೆ, ಕೀಳರಿಮೆ ಬಗ್ಗೆ ಹೇಳಿ ನಮ್ಮಲ್ಲಿರುವ ಕೀಳರಿಮೆಯನ್ನು ತೆಗೆದುಹಾಕಿ ನಾವು ಉತ್ತಮರಾಗಿ ಬದುಕಬೇಕು ಅಂತ ಅವರು ಹೇಳ್ಕೊಡ್ತಾರೆ. अपने एक भाषण में उन्होंने कहा था, प्यारे देशवासियों, वीर बनो और ललकार कर कहो कि मैं भारतीय हूँ. ಅವರು ಭಾಷಣದಲ್ಲಿ ಏನು ಹೇಳ್ತಾರೆ, ಎಲ್ಲ ಪ್ರೀತಿಯ ದೇಶವಾಸಿಯವರೇ, ನೀವು ಯಾವಾಗಲೂ ವೀರರಾಗಿರಿ ಮತ್ತು ನಮ್ಮ ದೇಶಕ್ಕಾಗಿ ನೀವು ಧ್ವನಿ ಎತ್ತಿ ಹೇಳಬೇಕು ಅಂತ ಹೇಳ್ತಾರೆ. ನಾನು ಒಬ್ಬ ಭಾರತೀಯ ಅಂತ ನೀವು ಹೇಳಬೇಕು ಅಂತ ಹೇಳ್ತಾರಂತೆ. ಅನ್ಪढ़ ಭಾರತೀಯ, ನಿರ್ಧನ್ ಭಾರತೀಯ, ऊंच जाति का ಭಾರತೀಯ, ನೀಚ ಜಾತಿ ಕಾ ಭಾರತೀಯ, ಸಬ್ ಮೇರೆ ಬಾಯಿ ಹೇ. ಅವ್ರೇನು ಹೇಳ್ತಾರೆ, ಅನ್ಪढ़ ಭಾರತೀಯ, ಅನಕ್ಷರಸ್ಥದ ಭಾರತೀಯನಾಗಲಿ ಅಥವಾ ಓದಿರುವಂತಹ ಭಾರತೀಯನಾಗಲಿ, ನಿರ್ಧನ ಅಂದರೆ ಶ್ರೀಮಂತ ಭಾರತೀಯನಾಗಲಿ, ಬಡತನದಲ್ಲಿರುವಂತಹ ಭಾರತೀಯ, ಊಂಚು ನೀಚ ಅಂದರೆ ಮೇಲು ಕೀಳಿನ ಎಲ್ಲ ಜಾತಿಯ ಭಾರತೀಯನಾಗಲಿ, ಎಲ್ಲರೂ ನನ್ನವರೇ, ಅವರು ನನ್ನ ಸಹೋದರರೇ ಅಂತ ಇವರು ಹೇಳ್ತಾರಂತೆ. ಉನ್ಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ ಹೇ, ಅವರ ಪ್ರತಿಷ್ಠೆಯೇ ನನ್ನ ಪ್ರತಿಷ್ಠೆ. ಉನ್ಕಾ ಗೌರವ ಮೇರಾ ಗೌರವ ಹೇ, ಅವರ ಗೌರವವೇ ನನ್ನ ಗೌರವ ಅಂತ ಅವರ ಭಾಷಣದಲ್ಲಿ, ಸ್ಪೀಚಲ್ಲಿ ಹೇಳೋದ್ರ ಜೊತೆಗೆ ಅವರು ಅದೇ ಥರನೇ ಪಾಲನೆ ಮಾಡ್ತಿದ್ರಂತೆ. 4 जुलाई सन 1902 को स्वामी विवेकानंद परलोक ಸಿಧಾರೆ. ಕೊನೆಗೆ ಎಲ್ಲ ಧರ್ಮ ಕಾರ್ಯಗಳನ್ನು ಮಾಡಿ ನಮ್ಮ ಸಮಾಜಕ್ಕಾಗಿ ಬೇಕಾಗುವಂಥ ಸುಧಾರಣೆಗಳನ್ನು ತಂದು ದೇಶ ಸೇವೆ ಮಾಡಿ ಕೊನೆಗೆ ಅವರು ಏನಾಗ್ತಾರೆ, ಜುಲೈ 4ನೇ ತಾರೀಕು 1902ರಲ್ಲಿ ಪರಲೋಕಕ್ಕೆ ಹೊರಟೋಗ್ತಾರೆ. ಲೇಕಿನ್ ಆಜ್ ಬಿ ಅನೇಕ ಉನ್ಕೆ ಕಾರ್ಯ ಅವರ ಸಂದೇಶ ಅಮರ ಹೇ. ಆದರೆ ಇವತ್ತೂ ಅವರ ಕೆಲಸ ಕಾರ್ಯಗಳು ಮತ್ತು ಅವರ ಸಂದೇಶಗಳು ಮಾತ್ರ ಜೀವಂತವಾಗೇ ಇದೆ. ಓಕೆ ಮಕ್ಕಳೇ, ಈ ಪಾಠ ಎಲ್ಲ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.